ಆರ್ಸಿಬಿ ವಿಜಯೋತ್ಸವದ ಅಂಗವಾಗಿ ಏರ್ಪಡಿಸಿದ ಸನ್ಮಾನ ಸಮಾರಂಭದಲ್ಲಿ ಕಾಲ್ತುಳಿತಕ್ಕೆ 11 ಜನ ಪ್ರಾಣ ಕಳೆದುಕೊಂಡಿದ್ದು, ಇದಕ್ಕೆ ನೇರ ಹೊಣೆ ಸರ್ಕಾರದ್ದಾಗಿದೆ. ಈ ಕೂಡಲೇ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯ ಮಾಡಿ ತಾಲೂಕು ಬಿಜೆಪಿ ಅಧ್ಯಕ್ಷ ಟಿ.ಬಿ. ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಮಾಲೂರು ಪಟ್ಟಣದ ಮಾರಿಕಾಂಬಾ ವೃತ್ತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಟಿ.ಬಿ. ಕೃಷ್ಣಪ್ಪ ಮಾತನಾಡಿ, ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೆ ಆರ್ಸಿಬಿ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಮಾಯಕ ಪ್ರಜೆಗಳ ಪ್ರಾಣವನ್ನು ತೆಗೆದು ನೇರ ಹೊಣೆಯನ್ನು ಹೊತ್ತು ರಾಜೀನಾಮೆ ನೀಡಬೇಕಾಗಿತ್ತು. ಆದರೆ ಯಾವುದೇ ನೈತಿಕತೆಯ ಹಕ್ಕಿಲ್ಲದೆ ಇಂಟೆಲಿಜೆನ್ಸ್ ರಿಪೋರ್ಟ್ ನಿರ್ಲಕ್ಷ್ಯತೆಯಿಂದ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರೋದು ಖಂಡನೀಯ. ಸರ್ಕಾರ ಕೂಡಲೇ ಕಾಲ್ತುಳಿತದಿಂದ ಪ್ರಾಣ ಬಿಟ್ಟವರ ಪರ ನ್ಯಾಯ ದೊರಕಿಸಬೇಕಾದರೆ ಕೂಡಲೇ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸುತ್ತೇವೆ ಅಂತ ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪುರ ನಾರಾಯಣಸ್ವಾಮಿ, ಬಿಜೆಪಿ ಮುಖಂಡರಾದ ಬೆಳಾವಿ ಸೋಮಣ್ಣ, ರಾಮಸ್ವಾಮಿ, ವೆಂಕಟೇಶ್, ವೇಮಣ್ಣ, ಲಿಂಗೇಶ್, ದೊಡ್ಡಿರಾಜಪ್ಪ, ಪದ್ಮಮ್ಮ, ಅನಿತಾ, ನಾಗರಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇವರನ್ನ ರಾಜೀನಾಮೆ ಕೊಡಬೇಕಂತ ಹೇಳಿ ಒಕ್ಕೊರಲಿನಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಎಲ್ಲ ನಾಯಕರು ಮತ್ತು ರಾಷ್ಟ್ರದ ನಾಯಕರು ಒಕ್ಕೊರಲಿನ ಒಂದೇ ಒಂದು ಧ್ವನಿ ಏನಂತಂದ್ರೆ, ಇವತ್ತು ಏನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಇವರಿಗೆ ಈ ಸರ್ಕಾರನ ಮುಂದುವರಿಸುವಂತ ನೈತಿಕ ಹಕ್ಕಿಲ್ಲ, ಅವರಿಗೆ ನೈತಿಕ ಹೊಣೆ ಇಲ್ಲ ಅಂತ ಹೇಳಿ ಇವತ್ತು ಭ್ರಷ್ಟಾಚಾರ ಮುಳುಗಿ ತೇಲ್ತಿದೆ. ಇವತ್ತು ಇಲಾಖೆಗಳಲ್ಲಿ ಈ ಒಂದು ಏನು ಜನಪ್ರತಿನಿಧಿಗಳ ಮಾತನ್ನ ಕೇಳುವಂತ ವ್ಯವಧಾನ ಅಧಿಕಾರಿಗಳಿದ್ದಾರೆ. ಇವತ್ತು ಅಧಿಕಾರಿಗಳ ಹತ್ರ ಹೋದವಾಗ ಸರ್ಕಾರಕ್ಕೆ ಸಂಬಂಧ ಇಲ್ಲದ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ. ಮತ್ತೆ ಈ ಮಂತ್ರಿಗಳು, ಇವತ್ತು ಜನಪ್ರತಿನಿಧಿಗಳ ಏನು ಮಂತ್ರಿಗಳಿದ್ದಾರೆ, ಶಾಸಕರು ಹೋದ್ರೆ ಅವರಿಗೆ ಮನ್ನಣೆ ಇಲ್ಲ. ಇವತ್ತು ಒಂದಕ್ಕೊಂದು ಸಂಬಂಧ ಇಲ್ಲದ ರೀತಿ ಇವತ್ತು ಸರ್ಕಾರ ನಡೀತಾ ಇದೆ. ಅದಕ್ಕೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕೂಪದಲ್ಲಿ ಇವತ್ತು ಬಿದ್ದು ಏನೋ ಇವತ್ತು ರಾಜ್ಯದ 7 ಕೋಟಿ ಜನಗಳನ್ನ ಸಮಾಧಿ ಮಾಡುವಂತ ಪರಿಸ್ಥಿತಿ ವಾತಾವರಣ ಇವತ್ತು ರಾಜ್ಯದಾಗಿದೆ. ಅದಕ್ಕೆ ಯಾವುದೇ ಅಧಿಕಾರಿಗಳು ಇವತ್ತು ಹಣ ಇಲ್ಲದೆ ಯಾವುದೇ ಕೆಲಸ ಮಾಡಲ್ಲ. ತಾಲೂಕಿನ ಆದಿಯಾಗಿ ಇವತ್ತು ರಾಜ್ಯದ ಎಲ್ಲ ಕಡೆ ಹೋಗ್ರಿ, ನೀವು ಯಾವುದೇ ಇಲಾಖೆಗೆ ಹೋದ್ರೆ ಹಣ ಇಲ್ಲದೆ ಯಾರೂ ಕೂಡ ಸಾರ್ವಜನಿಕರು ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಜನಪ್ರತಿನಿಧಿಗಳು ಇವತ್ತೇನು ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿರೋರು ಕೂಡ ಇವತ್ತು ಜನಗಳ ಯೋಗಕ್ಷೇಮ ನೋಡ್ತಾ ಇಲ್ಲ, ಅಭಿವೃದ್ಧಿ ನೋಡ್ತಾ ಇಲ್ಲ. ರೋಡು, ರಸ್ತೆ, ನೀರು, ಸಾರ್ವಜನಿಕರ ಹಿತ ಕಾಪಾಡುವಂತ ಒಬ್ಬ ಜನಪ್ರತಿನಿಧಿ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕಾಣ್ತಾ ಇತ್ತು. ಇವತ್ತೆಲ್ಲ ಕೂಡ ಅವರ ಕುಟುಂಬದ ಸದಸ್ಯರು ಅವರು ಹಣ ಮಾಡೋದು, ಹಣ ದೋಚೋದು, ಭ್ರಷ್ಟಾಚಾರಕ್ಕೆ ಹೇಳಿ ಮುಳುಗುತ್ತಿದ್ದಾರೆ. ಬಿಟ್ಟರೆ ಇವತ್ತು ಸಾರ್ವಜನಿಕರ ಯೋಗಕ್ಷೇಮ ನೋಡ್ತಕ್ಕಂಥ ಒಬ್ಬ ಜನಪ್ರತಿನಿಧಿಯಿಂದ ಇವತ್ತು ತಾಲೂಕು ಪರಿಸ್ಥಿತಿ ಕೂಡ ಅದೇ ಹಾದಿಯಲ್ಲಿ ಇವತ್ತು ನಡೀತಾ ಇದೆ. ಹಾಗಾಗಿ ಇವತ್ತು ಸರಿಯಾದ ವ್ಯವಸ್ಥೆ ಇಲ್ಲದೇನೆ ಈ ಒಂದು ಆರ್ಸಿಬಿ ಏನು ಇವತ್ತು ಸನ್ಮಾನ ಇಟ್ಕೊಂಡಿದ್ರು ಆಟಗಾರರಿಗೆ, ಅದರ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ. ಎಲ್ಲ ವಿಚಾರದಲ್ಲೂ ಕೂಡ ಇಂಟೆಲಿಜೆನ್ಸಿ ಕೈದವರು ಅಂತ ಹೇಳ್ತಾರೆ. ಆದರೆ ಇವತ್ತು ಆರ್ಸಿಬಿ ಆಟಗಾರರು ಬಂದಂತ ಸಂದರ್ಭದಲ್ಲಿ ಒಂದು 40-50 ಸಾವಿರ ಜನ ಅವ್ರನ್ನ ಏನು ಒಂದು ವೇದಿಕೆ ಮಾಡಿ ಆರ್ಸಿಬಿ ಆಟಗಾರನ ಅವರ ಅಭಿಮಾನಿಗಳು ಬಂದು ನೋಡಿ ಹೋಗೋದು ಕೂಡ ಒಂದು ವ್ಯವಸ್ಥೆ ಮಾಡದಷ್ಟು ಹೀನ ಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇದೆ. ಹಾಗಾಗಿ ಈ ಸರ್ಕಾರ ಎಲ್ಲಿಗೆ ಹೋಗಬೇಕು, ಸಾರ್ವಜನಿಕರು ಶಾಪದಿಂದ ಇವತ್ತು ಜನಪ್ರತಿನಿಧಿಗಳು ಸಾಯ್ತಾ ಇದ್ದಾರೆ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ಒಂದು ಮನೆಗೆ ಕಳಿಸುವಂತ ಕೆಲಸ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ಈ ಒಂದು ಕಾಲ್ತುಳಿತಕ್ಕೆ ಸಿಕ್ಕಿರ್ತಕ್ಕಂಥ ಏನು 11 ಜನ ಸತ್ತಂತ ವ್ಯಕ್ತಿಗಳ ನೇರ ಹೊಣೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅದನ್ನ ಜವಾಬ್ದಾರಿ ಹೊರಬೇಕು. ಇವತ್ತು ನಮ್ಮದೇ ಪ್ರಾಮಾಣಿಕ ಅಧಿಕಾರಿಗಳು, ಪೊಲೀಸ್ ಇಲಾಖೆಯಲ್ಲಿ ಪ್ರಾಮಾಣಿಕ ಅಧಿಕಾರಿಗಳನ್ನ ಇವರು ತಪ್ಪನ್ನು ಅವರ ಮೇಲೆ ಹಾಕಿ ಅವರನ್ನು ಅಮಾನತು ಪಡಿಸತಕ್ಕಂಥದ್ದನ್ನು ರದ್ದು ಮಾಡಬೇಕು. ಇವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ರಾಜ್ಯದ ನಾಯಕರು ಮತ್ತು ರಾಷ್ಟ್ರ ಮತ್ತೆ ನಮ್ಮ ತಾಲೂಕಿನ ಎಲ್ಲ ಮುಖಂಡರ ಒಂದು ಸರ್ವಾನುಮತಿಯಿಂದ ಇದನ್ನ ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ.